ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ನಮ್ಮ ಇವತ್ತಿನ ಈ ವಿಡಿಯೋ ವಿಶೇಷತೆ ಏನು ಅಂತಂದರೆ, ಈಗಾಗಲೇ ನಾವು ಮಕ್ಕಳನ್ನು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಪ್ರಮೋಟ್ ಮಾಡಿದ್ದೇವೆ, ಜೊತೆಗೆ ಅಡ್ಮಿಟ್ ಥ್ರೂ ಪ್ರಮೋಷನ್ ಕೂಡ ಮಾಡಿದ್ದೇವೆ. ಸೊ ಇನ್ನೂ ಉಳಿದಂಥ ಮಕ್ಕಳು ಅಂದರೆ ಪ್ರೈಮರಿ ಆಗಿದ್ದರೆ LPS ಸ್ಕೂಲ್ಗಳಾಗಿದ್ದರೆ 5ನೇ ತರಗತಿಗೆ ಟಿ ಸಿ ಕೊಡಬೇಕು. SPS ಶಾಲೆಗಳಾಗಿದ್ದರೆ 7 ಅಥವಾ 8ನೇ ತರಗತಿಯ ಮಕ್ಕಳಿಗೆ ಟಿ ಸಿ ಕೊಡಬೇಕಾಗುತ್ತೆ. ಹೈಸ್ಕೂಲ್ ಆಗಿದ್ದರೆ 10ನೇ ತರಗತಿಗೆ ಟಿ ಸಿಯನ್ನು ಕೊಡಬೇಕಾಗುತ್ತೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅವರು ದಾಖಲು ಮಾಡಿಕೊಳ್ಳಲು. ಸೊ ಅಂತಹ ಎಕ್ಸಿಟ್ ಕ್ಲಾಸ್ನ ಮಕ್ಕಳ ಟಿ ಸಿಯನ್ನು ಯಾವ ರೀತಿ ಸ್ಯಾಟ್ಸ್ ಕರ್ನಾಟಕ ತಂತ್ರಾಂಶದಿಂದ ಇಶ್ಯೂ ಮಾಡಬೇಕು, ಜನರೇಟ್ ಮಾಡಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಶೈಕ್ಷಣಿಕ ವರ್ಷದ ಎಲ್ಲ ಇಂತಹ ಮಾಹಿತಿಗಳನ್ನು ಪಡೆಯಲು ನಮ್ಮ ಎ ವಿ ಶೆಟ್ಟಿ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟಿ ಸಿ ತೆಗೆಯೋಕ್ಕಿಂತ ಮುಂಚೆ ನಾವು ಮಕ್ಕಳ ಮಾಹಿತಿಯನ್ನು ಒಂದು ಸಾರಿ ಅಪ್ಡೇಟ್ ಮಾಡಿಕೊಳ್ಬೇಕು. ಏನಾದರೂ ಚೇಂಜಸ್ ಇದ್ದರೆ ಅಪ್ಡೇಟ್ ಮಾಡಿಕೊಳ್ಳೋ ವಿಧಾನವನ್ನು ಕೂಡ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಜೊತೆಗೆ ಟಿ ಸಿ ತೆಗೆಯೋಕ್ಕಿಂತ ಮುಂಚೆ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ವಿಡಿಯೋನ ಕೂಡ ಮಾಡಿದ್ದೀನಿ. ಆ ಎರಡನ್ನು ಕೂಡ ನೀವು ದಯವಿಟ್ಟು ನೋಡಿದರೆ ನಿಮ್ಮ ಟಿ ಸಿ ತೆಗೆಯುವ ಪ್ರೊಸೆಸ್ನಲ್ಲಿ ಯಾವುದೇ ತಪ್ಪುಗಳಾಗಲು ಸಾಧ್ಯ ಇಲ್ಲ. ಸೊ ಅದನ್ನು ಒಂದೆರಡನ್ನು ನಾನು ಮೇನ್ ಪಾಯಿಂಟ್ಸನ್ನು ಇಲ್ಲಿ ರಿಮೈಂಡ್ ಮಾಡೋಕ್ಕೆ ಬಯಸ್ತೀನಿ. ಅದೇನಂತಂದರೆ, ಮಕ್ಕಳ ಹೆಸರಿನಲ್ಲಿ ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತು, ಕೆಟಗರಿ, ಅಡ್ರೆಸ್, ಈ ಎಲ್ಲ ಅಂಶಗಳು ಸರಿಯಾಗಿದೆನಾ ಅಂತ ಒಂದ್ಸಾರಿ ನೋಡ್ಕೊಂಡಿರಬೇಕು. ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ನಲ್ಲಿ ಮಾತ್ರ ಟಿ ಸಿಯನ್ನು ಇಶ್ಯೂ ಮಾಡಬೇಡಿ. ಯಾಕಂದರೆ ಅದು PDF ರೂಪದಲ್ಲಿ ಸರಿಯಾಗಿ ಬರೋದಿಲ್ಲ. ಆಮೇಲೆ ಮತ್ತೊಂದು ಸಾರಿ ನಾವೇನಾದರೂ ಕಂಪ್ಯೂಟರಲ್ಲಿ ಅಥವಾ ಸಿಸ್ಟಮಲ್ಲಿ ತೆಗೆದ್ರೂ ಕೂಡ ಅದು ಒರಿಜಿನಲ್ ಟಿ ಸಿ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಎರಡನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಈಗ ಟಿ ಸಿಯನ್ನು ತೆಗೆಯೋ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ ಕ್ರೋಮ್ ಬ್ರೌಸರಲ್ಲಿ ಹೋಗಿಬಿಟ್ಟು ಶಾಲಾ ಲಾಗಿನ್ನಲ್ಲಿ ಯೂಸರ್ ID ಪಾಸ್ವರ್ಡ್ ಹಾಕಿ ಶಾಲಾ ಲಾಗಿನ್ನಲ್ಲಿ ಎಂಟ್ರಿ ಆಗಬೇಕು. ಅದರಲ್ಲಿ ಡ್ಯಾಶ್ಬೋರ್ಡ್ ಕೆಳಗೆ ಇರುವಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ನಲ್ಲಿ ಹೋಗಿಬಿಟ್ಟು ಅದರಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅನ್ನುವಂತಹ ಲಾಸ್ಟ್ ಆಪ್ಷನಲ್ಲಿ ಹೋಗಬೇಕು. ಅದರಲ್ಲಿ ಮುಂದೆ ಬಂದು ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯ ಇಂಟರ್ಫೇಸ್ ಕಾಣಿಸುತ್ತೆ. ಸರ್ಚ್ ಸ್ಟೂಡೆಂಟ್ ಟು ಇಶ್ಯೂ ಟಿ ಸಿ ಅಂತ. ಇದರಲ್ಲಿ ನೀವು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಬೇಕು. ಅಕಾಡೆಮಿಕ್ ಇಯರ್ ಎಕ್ಸಿಟ್ ಕ್ಲಾಸ್ ಆಗಿರೋದ್ರಿಂದ 24-25 ಇರಲಿ. ನೆಕ್ಸ್ಟ್ ಸ್ಟೂಡೆಂಟ್ ಟೈಪ್ ರೆಗ್ಯುಲರ್ ಅಂತಲೇ ಇರಬೇಕು. ಟಿ ಸಿ ಇಶ್ಯೂ ಟೈಪ್ ಸೆಲೆಕ್ಟ್ ಮಾಡಿಬಿಟ್ರೆ ಜನರೇಟ್ ಟಿ ಸಿ ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಬರುತ್ತೆ. ಯಾಕಂದರೆ ಅವರು ಎಕ್ಸಿಟ್ ಕ್ಲಾಸ್ ಮಕ್ಕಳಾಗಿರೋದ್ರಿಂದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಡ್ಮಿಟ್ ಮಾಡೋದಕ್ಕೋಸ್ಕರ ನಾವು ಟಿ ಸಿ ಇಶ್ಯೂ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಇದೇ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. RTE ಸ್ಟೇಟಸ್ ಕೂಡ ನಾನ್ RTE ಅಂತಲೇ ಇರಬೇಕು. ಈಗ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬಂದಾಗ ಇಲ್ಲಿ ಆ ತರಗತಿಯ ಎಲ್ಲ ಮಕ್ಕಳ ಲಿಸ್ಟ್ ನಿಮಗೆ ಕಾಣಿಸುತ್ತೆ. ಇಲ್ಲಿ ಶೋ ಅಲ್ಲಿ ಆಲ್ ಅಥವಾ ಮ್ಯಾಕ್ಸಿಮಮ್ ನಂಬರನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಆ ಮಕ್ಕಳು ಇಲ್ಲಿ ಎಲ್ಲರೂ ಶೋ ಆಗ್ತಾರೆ. ಈಗ ಇಲ್ಲಿ ನೀವು ನೋಡ್ಬೋದು ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟ್ಯಾಂಡರ್ಡ್, ಇಶ್ಯೂ ಸರ್ಟಿಫಿಕೇಟ್ ಅನ್ನೋ ಲಾಸ್ಟ್ ಕಾಲಮ್ ಕೆಳಗಡೆ ಇಶ್ಯೂ ಅಂತ ಬಂದಿದೆ. ನೀವು ಯಾವ ಮಗುವಿನ ಟಿ ಸಿಯನ್ನು ಇಶ್ಯೂ ಮಾಡಬೇಕೋ ಆ ಮಗುವಿನ ಹೆಸರಿನ ಮುಂದಿರುವಂತಹ ಇಶ್ಯೂವನ್ನ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಡೂ ಯು ವಾಂಟ್ ಟು ಇಶ್ಯೂ ಟಿ ಸಿ ಅಂತ ಕೇಳುತ್ತೆ. ಓಕೆ ಕೊಡಿ. ಆಗ ಟಿ ಸಿ ಈ ರೀತಿಯಾಗಿ ಶೋ ಆಗುತ್ತೆ. ಅದರಲ್ಲಿ ನೀವು ಕ್ಲಿಯರ್ ಆಗಿ ಎಲ್ಲ ಮಾಹಿತಿಯನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು. 1 by 1 ಆಗಿ ನೋಡ್ತಾ ಹೋಗಿ. ಇದರಲ್ಲಿ ಕೆಲವೊಂದನ್ನು ನಾವು ಎಡಿಟ್ ಮಾಡಬೇಕಾಗುತ್ತೆ. ಆ ಯಾವ್ಯಾವ ಅಂಶಗಳನ್ನು ಎಡಿಟ್ ಮಾಡಬೇಕು ಅಂತ ನಾನೀಗ ಹೇಳ್ತೀನಿ. ಎಡಿಟ್ ಮಾಡಬೇಕಾದ್ರೆ ಮೊದಲನೇದಾಗಿ ನೀವು ಕೆಳಗಡೆ ಎಡಿಟ್ ಅನ್ನುವಂತಹ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಯಾವ್ಯಾವ ಕಾಲಮ್ಸ್ ಎಡಿಟ್ ಮಾಡಬೇಕೋ ಅವೆಲ್ಲ ಶೋ ಆಗ್ತಾ ಹೋಗ್ತವೆ. ಮೊದಲನೇದಾಗಿ ಪಾಯಿಂಟ್ ನಂಬರ್ 11, ಉನ್ನತ ಶಿಕ್ಷಣಕ್ಕಾಗಿ ಬಡ್ತಿ ಪಡೆಯಲು ಅರ್ಹತೆ ಇದೆಯೇ ಅಂತ ಕೇಳುತ್ತೆ. ಈ ಮಗು ಎಕ್ಸಿಟ್ ಕ್ಲಾಸ್ ಮಗು ಆಗಿರೋದ್ರಿಂದ ಇದನ್ನು ನಾವು ಯಾವಾಗಲೂ ಎಸ್ ಅಂತಾನೆ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಇನ್ನು ಪಾಯಿಂಟ್ ನಂಬರ್ 17ಗೆ ಬಂದಾಗ
ಶಾಲೆಗೆ ಬಾಕಿ ಇರುವ ಎಲ್ಲ ಶುಲ್ಕಗಳನ್ನು ವಿದ್ಯಾರ್ಥಿಯು ಪಾವತಿ ಮಾಡಿದ್ದಾನೆಯೇ ಅಂತ ಕೇಳಿರುತ್ತೆ. ಅದು ಕೂಡ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಪಾಯಿಂಟ್ ನಂಬರ್ 20ಗೆ ಬಂದಾಗ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆಯೇ ಅಥವಾ ಇಲ್ಲವೇ ಅಂತ ಕೇಳುತ್ತೆ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 21 ಬಂದಾಗ ಶಾಲೆಗೆ ವಿದ್ಯಾರ್ಥಿಯು ಕಡೆಯ ಬಾರಿ ಹಾಜರಾಗಿದ್ದ ದಿನಾಂಕ ಅಥವಾ ತಿಂಗಳು ಕೇಳುತ್ತೆ. ಅದನ್ನು ನೀವು ಇಲ್ಲಿ ಎಡಿಟ್ ಬೇಕಾದರೂ ಮಾಡ್ಬೋದು ಅಥವಾ ಪಕ್ಕದಲ್ಲಿರುವ ಕ್ಯಾಲೆಂಡರನ್ನು ಕ್ಲಿಕ್ ಮಾಡಿಕೊಂಡು ಕಡೆಯ ಬಾರಿ ಅಂದರೆ ಆ ಮಗು ಏಪ್ರಿಲ್ ತಿಂಗಳಲ್ಲಿ ಹಾಜರಿರುತ್ತೆ. ಸೊ ನಾವು ಏಪ್ರಿಲಲ್ಲಿ ಕಡೆಯ ಬಾರಿ ಹಾಜರಿದ್ದಂತಹ ಒಂದು ದಿನಾಂಕವನ್ನು ಅಂದರೆ ಏಪ್ರಿಲ್ 8, 9, 10 ಆ ಮಗು ಯಾವಾಗ ಹಾಜರಿತ್ತೋ ಕಡೆಯ ಬಾರಿ ಅದನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಪಾಯಿಂಟ್ ನಂಬರ್ 22 ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕ ಅದನ್ನು ನಾವು ಮಗು ಅರ್ಜಿ ಕೊಟ್ಟಿದ್ದ ದಿನಾಂಕದಂದು ಹಾಕಬೇಕಾಗುತ್ತೆ. ನಾನೀಗ ಇದನ್ನು ಇವತ್ತು ಅರ್ಜಿ ಕೊಟ್ಟಿರೋದ್ರಿಂದ 29/5/2025 ಅಂತಲೇ ಇರಲಿ. ನೆಕ್ಸ್ಟ್ ಇನ್ನು ಕೊನೆಯದಾಗಿ ಪಾಯಿಂಟ್ ನಂಬರ್ 25 ಕೂಡ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ನಡತೆ ಮತ್ತು ಚಾರಿತ್ರ್ಯ, ಗುಡ್, ಸ್ಯಾಟಿಸ್ಫ್ಯಾಕ್ಟರಿ ಆ್ಯಂಡ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ ಈ ರೀತಿ ಇರುತ್ತೆ. ನಾವು ಯಾವ ಆಪ್ಷನ್ ಬೇಕೋ ಅದನ್ನು ನಾವು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಆದಮೇಲೆ ಒಂದು ಸಾರಿ ಮಗುವಿನ ಎಲ್ಲ ಡೀಟೇಲ್ಸನ್ನು ಆಗಲೇ ಹೇಳಿದ್ನಲ್ಲ, ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಅಡ್ರೆಸ್ ಎಲ್ಲವನ್ನ ಒಂದು ಸಾರಿ ಚೆಕ್ ಮಾಡಿಕೊಂಡು ನೋಡಬೇಕು. ನೋಡಿಕೊಂಡ ನಂತರ ಇಲ್ಲಿ ಪಕ್ಕದಲ್ಲಿರುವಂತಹ ಜನರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಬೇಕು. ಆಗ ನೀವೀಗಾಗಲೇ ಎಡಿಟ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಎಡಿಟ್ ಆಗಿಬಿಟ್ಟು ಫೈನಲ್ ಆಗಿ ಶೋ ಆಗುತ್ತೆ. ಆ ಟಿ ಸಿ ಒಂದು ಸಾರಿ ಮತ್ತೊಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ನಂತರ ಅದರ ಕೆಳಗಡೆ ಬರುವಂತಹ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ಪ್ರಿವ್ಯೂ ಬರುತ್ತೆ. ಆ ಪ್ರಿವ್ಯೂ ನೋಡಿಕೊಂಡು ನಂತರ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ನೀವು ಪಕ್ಕದಲ್ಲಿರುವಂಥ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫೈಲ್ ನೇಮ್ ಕೊಡೋಕ್ಕೆ ಪ್ಲೇಸ್ ಬರುತ್ತೆ. ಆಗ ಅದರಲ್ಲಿ ನೀವು ಆ ಮಗುವಿನ ಹೆಸರನ್ನು ಇಟ್ಬಿಟ್ಟು ಸೇವ್ ಮಾಡಿದರೆ ಈ ರೀತಿ ಫೈಲ್ ನೇಮ್ಗೆ ನೀವು ಆ ಮಗುವಿನ ಹೆಸರನ್ನು ಕೊಟ್ಬಿಟ್ಟು ಪಕ್ಕದಲ್ಲಿ ಟಿ ಸಿ ಅಂತ ಹಾಕಿದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದನ್ನು ಸೇವ್ ಅಂತ ಕೊಡಿ. ಆಗ ಆ ವಿಡಿಯೋ ನಿಮ್ಮ ಕಂಪ್ಯೂಟರ್ನ ಡೌನ್ಲೋಡ್ಸಲ್ಲಿ ಸೇವ್ ಆಗಿರುತ್ತೆ. ನೀವೀಗ ನೋಡ್ಬೋದು. ರೈಟ್ ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ಟಾಗ ಆ ಟಿ ಸಿ ನಿಮಗೆ ಇಲ್ಲಿ ಶೋ ಆಗುತ್ತೆ. ಇದನ್ನು ನೀವು ವಾಟ್ಸಪ್ ವೆಬ್ ಮೂಲಕ ನಿಮ್ಮ ವಾಟ್ಸಪ್ಗೆ ಕೂಡ ಶೇರ್ ಮಾಡ್ಕೊಳ್ಬೋದು. ನಾನು ತೋರಿಸ್ತಿದ್ದೀನಿ ಈಗ ಹೇಗೆ ಅಂತ. ಕ್ರೋಮ್ನಿಂದ ವಾಟ್ಸಪ್ ವೆಬ್ಬನ್ನು ಕನೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಬೇಕೋ ಆ ಫೋಲ್ಡರ್ಗೆ ಈ ರೀತಿ ಅಟ್ಯಾಚ್ಮೆಂಟ್ ಪ್ಲಸ್ ಇರುತ್ತಲ್ಲ ಸಿಂಬಲ್, ಅದರಲ್ಲಿ ಅಟ್ಯಾಚ್ಮೆಂಟ್ ಮೂಲಕ ನೀವು ಡಾಕ್ಯುಮೆಂಟನ್ನು ಓಪನ್ ಮಾಡಿಬಿಟ್ಟು ಈ ದಿಸ್ ಪಿ ಸಿಯಲ್ಲಿರುವಂತಹ ನಾವು ಡೌನ್ಲೋಡ್ ಮಾಡಿದಂಥ ಟಿ ಸಿಯನ್ನು ಇಲ್ಲಿ ಈ ರೀತಿ ಸೆಂಡ್ ಮಾಡ್ಕೊಳ್ಬೋದು. ಆಗ ನಿಮ್ಮ ಫೋನಿಗೆ ನೇರವಾಗಿ ನೀವು ಡೌನ್ಲೋಡ್ ಮಾಡಿದಂತಹ ಟಿ ಸಿ ಬರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಟಿ ಸಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.